ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಂದಿಶಾ, ಶಾಸ್ತ್ರಿಗಳನ್ನ ಜೀವನ ನೋಡಿ ಯಾಕೆ ಹೀಗೆ ನಗ್ತಿದ್ಯಾ? ಇವ್ರಿಗೆ ಮಾತು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ನಗು ಬರ್ತಾ ಇದೆ ಮಾತೆ. ಇದಕ್ ಮುಂಚೆ ಕೈಯೂ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ವಿಶಾಲಾಕ್ಷಿ ಕೊಟ್ಟಿರೋ ನಿಂಬೆಕಾಯಿ ಮುಟ್ಟಿದ್ರಿಂದ ಅವನ್ ಕೈ ಸರಿ ಹೋಯ್ತಂತೆ. ನಮ್ಮಮ್ಮ ಕೊಟ್ರಂತ. ಓಹೋ, ಜೀವನ್ಗೆ ಮಾತ್ ನಿಂತೋಗಿದ್ಯಾ? ಹಾಗಾದ್ರೆ ನಾನು ನೋಡಿದ್ರು ನನ್ ಬಗ್ಗೆ ನಿಜ ಹೇಳೋದಿಲ್ಲ? ಶಸ್ತ್ರಿಗಳೇ, ಇನ್ನು ಈಗ ಬಂದ್ರ? ಹೌದಪ್ಪ, ಗಾಯತ್ರಿ ನೋಡ್ದೆ ತುಂಬಾ ದಿವಸ ಆಯ್ತು. ಶಿವರಾತ್ರಿ ಪೂಜೆನೂ ನಿನ್ನೆ ಮುಗೀತು. ಜೀವನು ನೋಡ್ಬೇಕು ಅಂತಿದ್ದ, ಅದಕ್ಕೆ ಬಂದ್ವಿ. ಪರವಾಗಿಲ್ಲ, ಎಷ್ಟೇ ಜನ ಬಂದ್ರು ನೋ ಪ್ರಾಬ್ಲಮ್ ಶಾಸ್ತ್ರಿಗಳೇ. ಈ ಮನೇನ್ ಕೂಡ ನಿತ್ಯ ಅನ್ನದಾನ ಮಾಡೋ ಗುಡಿ ಅಂತ ಅನ್ಕೋಬಹುದು. ದೇವತೆ ಅಂತ ನೈನಿ ಮನೆಯಲ್ಲೇ ಇರಬೇಕಾದ್ರೆ ಮನೇನೇ ದೇವಸ್ಥಾನ ಅಲ್ವೇನಪ್ಪ? ಏನ್ ಜೀವ, ಇನ್ನೂ ಶಾಸ್ತ್ರಿಗಳ ಜೊತೆಗೆ ಇದೆಯಾ? ಇವನಿಗೆ ಮಾತು ಬಂದ್ರು ಮೂಗುನ್ ತರ ಚೆನ್ನಾಗೇ ನಾಟಕ ಮಾಡ್ತಾವನೆ ಮಾಮ್. ನಮಗೋಸ್ಕರನಾ? ಏನ್ರಿ, ಇನ್ನೂ ಏನಾದ್ರೂ ಡೌಟ್ ಇದೆಯಾ? ಗುಸುಗುಸು ಮಾತಾಡ್ತಿದ್ದೀರಾ? ಏನಿಲ್ಲ. ಮಕ್ಕಳನ್ನ ಇಲ್ಲಿ ಬಿಟ್ಟು ದೊಡ್ಡ ಬೊಟ್ಟಮ್ಮ ಎಲ್ಲಿ ಹೋದ್ಲು? ದೊಡ್ಡ ಬೊಟ್ಟಮ್ಮನ ಹೆಸರು ಹೇಳಿದ ತಕ್ಷಣ ಜೀವ ಕೂಡ ಧೋ ಅಂತ ಅವಳ ಹೆಸರು ಹೇಳಕ್ ಟ್ರೈ ಮಾಡ್ದ. ನೋಡಿದ್ರಾ? ಅಷ್ಟು ವಿಚಿತ್ರವಾಗಿದೆ ಆ ಒಂದು ಹೆಸರು. ಹೆಸರು ಹೇಗೆ ಇದ್ರು ಮನ್ಸ್ ಮಾತ್ರ ಒಳ್ಳೇದು. ನಿಮ್ಗೆ ಅವಳ ಬಗ್ಗೆ ಪೂರ್ತಿಯಾಗೇನು ಗೊತ್ತಿಲ್ಲಮ್ಮ. ಇಲ್ಲೇನ್ ನಡೀತಾ ಇದೆಯೋ, ಅವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೋ? ಹೌದು, ಎಲ್ಲಿದ್ದಾರವರು? ಡಮ್ಮೋ ಡಮ್ಮ, ಬಾರಮ್ಮ ದೊಡ್ಡ ಬೊಟ್ಟಮ್ಮ. ಕರೆದ್ರೆ ಬರೋದಿಲ್ಲ ಡಮ್ಮಕ್ಕ, ನಾವೇ ಹೋಗಿ ಕರ್ಕೊಂಡ್ ಬರ್ಬೇಕು. ಅಂಬಾ ಶಿವಶಂಭೋ, ನಡಿ. ಈ ಮುದ್ದು ಕೂಸನ್ನ ನೋಡೋಕ್ ಬರೋ ಆತುರದಲ್ಲಿ ನಾನು ಚಾಕ್ಲೇಟ್ ತರೋದನ್ನೇ ಮರ್ತ್ಬಿಟ್ಟೆ. ಅಯ್ಯೋ, ಇದೆಲ್ಲ ಯಾಕೆ? ಅಣ್ಣ, ಪರವಾಗಿಲ್ಲ ಅಣ್ಣ, ಬೇಡ. ನೈನಿ, ಪರವಾಗಿಲ್ಲ ಬಿಡು. ಜೀವನಂತವ್ರಿಗೆ ನಾವು ಕೊಡ್ಬೇಕು, ಅವನ ಹತ್ರ ನಾವು ತಗೊಳ್ಳೋದಂದ್ರೆ ಏನು? ಮಾಮ್, ಜೀವನ ನೀನು ಡ್ರೈವರ್ ಆಗಿ ನೋಡ್ತಿದ್ಯಾ, ನಾನು ನೈನಿಗೆ ಅಣ್ಣನಾಗಿ, ಗಾಯತ್ರಿಗೆ ಮಾವನಾಗಿ ನೋಡ್ತಿದ್ದೀನಿ. ಹೌದು ಬಿಡಿ ಅತ್ತಿಗೆ, ಹಾವನ್ನೇ ಮಾವ ಅಂದೋರು ಜೀವನ್ ಜೊತೆ ಸಂಬಂಧ ಬೆಳೆಸದೇ ಇರ್ತಾರಾ? ಬಾರಮ್ಮ ದೊಡ್ಡ ಬೊಟ್ಟಮ್ಮ, ಬಾ ಬಾ. ಅಯ್ಯಯ್ಯೋ, ನೋಟ್ ಹಾರೋಯ್ತಲ್ಲ. ಜೀವ ಮಗುಗ್ ಕೊಟ್ಟಿದ್ದ ದುಡ್ಡನ್ನ ಈಗ ಹುಡ್ಕಕ್ ಬೇರೆ ಹೋಗ್ಬೇಕೇನೋ. ನಥಿಂಗ್ ಟು ವರಿ.
ನೋಟು ದೊಡ್ಡ ಬೊಟ್ಟಮ್ಮನ ಹತ್ರನೇ ಇದೆ, ಅಲ್ಲಿ ನೋಡಿ ಎಲ್ರು. ಓ ದೊಡ್ಡ ಬೊಟ್ಟಮ್ಮ, ಆ 100 ರೂಪಾಯಿನ ಚಾಕ್ಲೇಟ್ ತಗೊಳ್ಳೋದಕ್ಕೆ ಗಾಯತ್ರಿಗೆ ಜೀವ ಕೊಟ್ಟಿದ್ದು. ನಿನ್ ಶಂಕದ ಮೇಲೆ ಕೂತಿದೆ ನೋಡು. ತಗೊಳ್ಳಿ. ಜೀವ, ಏಕೆ ಕೈ ಹಾಗಿಟ್ಕೊಂಡಿದ್ಯಾ? ಹಾವ್ ಹೆಡೆ ಎತ್ತಿರೋ ಹಾಗೆ ಯಾಕೆ ಕೈ ಇಟ್ಕೊಂಡಿದ್ಯಾ? ಅಯ್ಯೋ, ಹಸ್ವಾಗ್ತಿದ್ಯಾ ಅಣ್ಣ? ಬರ್ಬೇಕಾದ್ರೆ ಪುಳಿಯೋಗರೆ ಮೊಸರನ್ನ ತಿಂದಿದ್ಯಲ್ಲ ಜೀವ. ಇಂಥವ್ರಿಗೆ ಹಸುವು ಜಾಸ್ತಿ ಅಂತಾರೆ ಶಾಸ್ತ್ರಿಗಳೇ. ಪಾಪ ಮಾಮ್, ಹಾಗನ್ಬೇಡ. ಹೊಟ್ಟೆ ತುಂಬ ಊಟ ಕೊಟ್ರೆ ನಮಗೆ ಪುಣ್ಯ ಬರೋದು. ಬೇಕು ಅಂದ್ರೆ ನೀವೇ ಬಡಿಸಿ ಅತ್ತೆ, ನಿಮ್ ಪಾಪ ಆದ್ರೂ ಹೊಟ್ಟೋಗುತ್ತೆ. ಬೇಕಾಗಿಲ್ಲ. ಸರಿ ಬಿಡಿ, ನಿಮ್ ಪಾಪ ನಿಮ್ ಇಷ್ಟ. ಶಾಸ್ತ್ರಿಗಳೇ, ನೀವು ಬನ್ನಿ, ನಿಮಗೆ ಊಟ ಬಡಿಸ್ತೀನಿ. ಸರಿನಮ್ಮ, ಕೈಕಾಲು ತೊಳ್ಕೊಂಡು ಬರ್ತೀವಿ. ಬಾ ಜೀವ. ನೈನಿ ಬಾ. ಬಾ ನೈನಿ. ಲೈಟ್ ಹೌಸ್ ನಡಿ ಒಳಗೆ, ನಮಗೂ ಕೆಲಸ ಇದೆ, ನಡಿ. ನಿಮ್ ಮುಖದಲ್ಲಿ ಗಾಬರಿ ಕಾಣಿಸ್ತಿದೆ ಸ್ವಾಮಿ. ದೇವಸ್ಥಾನದಿಂದ ಹೊರಡೋವರೆಗೂ ಚೆನ್ನಾಗೇ ಇದೆಯಲ್ಲ ನೀನು. ಇಲ್ಲಿಗೆ ಬಂದ್ಮೇಲೆ ಯಾಕೊಂಥರ ಆಡ್ತಾ ಇದೆಯಲ್ಲ ನೀನು? ನಾನೇನ್ ಮಾಡ್ದೆ ಸ್ವಾಮಿ? ಆ ದೊಡ್ಡ ಬಟ್ಟಮ್ಮನ ನೋಡ್ತಿದ್ದಾಗೆ ಗಾಬರಿ ಆದೆ. ನಿನ್ಗೆ ಗೊತ್ತಿಲ್ದಿದ್ದ ಹಾಗೆ ನಿನ್ ಕೈನ ಹೆಡೆ ಎತ್ತಿರೋ ಹಾವಿನ ತರ ಇಟ್ಕೊಂಡೆ. ಯಾಕೆ ಹಾಗೆ ಮಾಡ್ದೆ? ಆಯಾ ಕೆಲಸ ಮಾಡಕ್ ಬಂದಿರೋ ಆ ದೊಡ್ಡ ಬೊಟ್ಟಮ್ಮ ನನಗೆ ಹಳೆ ಪರಿಚಯ ಸ್ವಾಮಿ. ಹೌದಾ? ಮತ್ ನೀನ್ ಮಾತೇ ಆಡ್ಸ್ಲಿಲ್ಲ? ನಂಗೆ ಮಾತಾಡಕ್ ಬರಲ್ಲ ಅಂತ ಸುಮ್ಮನೆ ಆಗಿದ್ದಾಳೆ. ಅವಳು ನನ್ನ ಜೊತೆ ಮಾತಾಡಿದ್ರೆ ಗಲಾಟೆ ಆಗುತ್ತೆ. ಗಲಾಟೆ ಯಾಕಾಗತ್ತೆ ಜೀವ? ಹೇಳ್ತೀನಿ ಸ್ವಾಮಿ. ನಮಸ್ಕಾರ ದೊಡ್ಡ ಬೊಟ್ಟಮ್ಮ. ಹೇಳಪ್ಪ ಜೀವ, ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ಇವಳೆ ಕಷ್ಟದಲ್ಲಿದ್ದಾಳೆ. ಏನಾಯ್ತು? ನನ್ನ ಮಗುಗೆ ಹುಷಾರಿಲ್ಲ. ಆ ಹುಡುಗಿಗೆ ತುಂಬಾನೇ ಸುಸ್ತಾಗ್ತಿದ್ಯಂತೆ. ನಮ್ಮ ಆಸ್ಪತ್ರೆ ಕರ್ಕೊಂಡೋಗಿದ್ದೆ. ದುಡ್ಡು ಕೀಳ್ತಾರಾದ್ರೆ ಪ್ರಾಬ್ಲಮ್ ಏನು ಅಂತ ಹೇಳಲ್ಲ. ಸ್ವಲ್ಪ ಈ ಹುಡುಗಿ ಕೈ ನೋಡಿ ಏನ್ ತೊಂದರೆ ಅಂತ ಹೇಳು. ನನ್ ಬಗ್ಗೆ ಎಲ್ರ ಹತ್ರ ಹೇಳ್ಕೊಂಡು ತಿರುಗ್ತಾ ಇದ್ಯಾ? ಇವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಬೇರೆಯವ್ರಿಗಾದ್ರೆ ಹೇಳ್ತೀನಾ? ಹಾಗಾದ್ರೆ ಸರಿ ಬಿಡು. ಪುಟಿ ಬಾಮ್ಮ. ಕೂತ್ಕೋ. ಕೈ ತೋರ್ಸಮ್ಮ. ಯಾಕೇನಾಯ್ತು ದೊಡ್ಡ ಬೊಟ್ಟಮ್ಮ? ಈ ಹುಡುಗಿ ಆಯಸ್ಸು ಇನ್ನು 6 ತಿಂಗಳು ಮಾತ್ರ.
ಅಯ್ಯೋ ಸಾಕ್ ನಿಲ್ಸಮ್ಮ. ಏನಣ್ಣ ಹೆದರ್ಸ್ಬಿಟ್ಟು ದುಡ್ಡು ಕಿತ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ನೀನ್ ಬಾರೆ. ಆ ಮಗು ಇನ್ನು ಬದುಕೇ ಇದೆಯಲ್ವಾ ಜೀವ? 6 ತಿಂಗಳು ಕಳೆಯೋ ಒಳಗೇನೆ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಬಿಟ್ಲು ಸ್ವಾಮಿ. ಹಾ, ಹಾಗಾದ್ರೆ ದೊಡ್ಡ ಬಟ್ಟಮ್ಮ ಹೇಳ್ದಾಗೆ ನಡೆಯತ್ತೆ ಅಂತ ಆಯ್ತು. ಅವಳು ದೊಡ್ಡವ್ರ ಕೈ ನೋಡಲ್ಲ ಸ್ವಾಮಿ, ಚಿಕ್ಕ ಮಕ್ಳ ಕೈ ಮಾತ್ರ ನೋಡೋದು. ಒಂದ್ ವೇಳೆ ಗಾಯತ್ರಿ ಪುಟ್ಟಿ ಕೈ ನೋಡಿದ್ರೆ ನಿಜ ಏನು ಅಂತ ಹೇಳ್ತಾಳೆ. ಹೌದು ಜೀವ, ಹಾಗೇನಾದ್ರೂ ಆದ್ರೆ ಈ ಮನೇಲಿರೋ ನೆಮ್ಮದಿ ಹಾಳಾಗುತ್ತೆ. ಏನ್ ಮಾಡೋದು? ದೊಡ್ಡ ಬೊಟ್ಟಮ್ಮ ಕತ್ತಿಗೆ ಹಾಕೊಂಡಿರೋ ಶಂಕದಿಂದಾನೆ ಮಕ್ಕಳಿಗೆ ಭವಿಷ್ಯ ಹೇಳ್ತಾಳೆ ಸ್ವಾಮಿ. ಅದೇ ಇಲ್ಲ ಅಂದ್ರೆ ಅವಳು ಸುಮ್ಮನಿರ್ತಾಳೆ. ಕೇಳಿದ್ರೆ ಕೊಡಲ್ಲ, ತಗೊಳ್ಳೋಣ ಅಂದ್ರೆ ಬಿಡಲ್ಲ. ಶಾಸ್ತ್ರಿಗಳೇ, ಹಾ, ಏನ್ ಜೀವಣ್ಣ ಆಗ್ಲೇ ಹಸ್ವಾಗ್ತಿದೆ ಅಂದ್ರಿ, ಮನೆಗ್ ಬರ್ದೆ ಇಲ್ಲೇ ನಿಂತಿದ್ದೀರಲ್ಲ? ಇಲ್ಲಿ ನೀರಿಲ್ಲ, ಬೋರ್ ಹತ್ರ ಇದೆ. ಇಲ್ಲ ಅಂದ್ರೆ ಕಿಚನ್ ಅಲ್ಲಿ ಕೈ ತೊಳ್ಕೊಳ್ಳಿ ಬನ್ನಿ. ಸರಿ ಅಮ್ಮ. ಶಾಸ್ತ್ರಿಗಳೇ, ಹೇಳಕ್ ಮರ್ತೋದೆ, ನಿನ್ನೆ ಮನೆಗ್ ನಾಗರಾಜ ಬಂದಿದ್ದ. ಗಾಯತ್ರಿ ನೋಡಕ್ ಬಂದಿದ್ನಾ? ಅವ್ನು ನನಗ್ ದಾರಿಲ್ ಸಿಗ್ಲಿಲ್ಲ, ಅಡ್ಡ ಹಾಕ್ತಾ. ಜಾಗ ಬಿಡು ಅಂತ ಹೇಳಿದಕ್ಕೆ ಮನೆಗ್ ಬಂದು ಪಾಪ ದೊಡ್ಡ ಬೊಟ್ಟಮ್ಮನ್ನ ಅವ್ನು ತುಂಬಾ ಹೆದರ್ಸ್ಬಿಟ್ಟ. ಹಾಗೆ ಮಾಡಬಾರ್ದು ಅಂದಿದ್ದಕ್ಕೆ ಸುಮ್ಮನಾಗಿ ಹೊರಟೋದ. ಸರಿ, ನೀವು ಬನ್ನಿ. ಆಯ್ತಮ್ಮ. ಸ್ವಾಮಿ ಕೇಳಿಸ್ಕೊಂಡ್ರ? ನಾಗರಾಜನು ಅವಳು ಶಂಕನ ಕಿತ್ಕೊಂಡು ಹೋಗೋಕೆ ಬಂದಿರಬೇಕು. ನಮ್ ಗಾಯತ್ರಿನ ಕಾಪಾಡೋದಕ್ಕೆ ಆ ಮೂಕ ಜೀವಿಗಳು ಸಾಹಸ ಮಾಡ್ತಿದ್ವಲ್ಲ ಜೀವ. ಆವಿನ ವಾಸನೆನ ಕಣ್ಣು ಹಿಡಿತಾಳೆ ಆ ದೊಡ್ಡ ಬೊಟ್ಟಮ್ಮ. ನೈನಿ ವಾಪಸ್ ಬರ್ಬೋದು, ನಾವು ಹೋಗೋಣ ಬಾ ಜೀವ. ಲೈಟ್ ಹೌಸ್, ಲೈಟ್ ಹೌಸ್, ಲೈಟ್ ಹೌಸ್, ಲೈಟ್ ಹೌಸ್, ಲೈಟ್ ಹೌಸ್, ಲೈಟ್ ಹೌಸ್. ಒಂದೇ ಕಾಲ್ಗೆ ಉಸಿರು ಕಟ್ತಾ ಇದೆ, ಇನ್ನು 2 ಕಾಲು ಇಟ್ಟಿದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತಿತ್ತು. ಸೈಡ್ಗೆ ಹೋಗಿ ಹೋಗು. ಅಬ್ಬಾ, ಯಾಕ್ರಿ ಡಿಸ್ಟರ್ಬ್ ಮಾಡ್ತೀರಾ? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ದೊಡ್ಡ ಬೊಟ್ಟಮ್ಮ ಈ ರೂಮ್ನಲ್ಲೂ ಇಲ್ವಲ್ಲ? ಅಯ್ಯೋ, ನನ್ನ ಬುದ್ಧಿಗಿಷ್ಟು. ಆಯಾ ಕೆಲಸ ಮಾಡ್ತಿರೋಳ್ಗೆ ಮಂಚದ ಮೇಲೆ ಮಲ್ಕೊಳಕ್ ಬಿಡ್ತಾರಾ? ರೂಮಲ್ಲದೆ ಹಾಲಲ್ಲೋ ವರಾಂಡದಲ್ಲೋ ಮಲಗಿರ್ಬೋದಾ? ದಾರಿಗೆ ಅಡ್ಡವಾಗಿ ಮಲ್ಕೊಂಡ್ರೆ ಕೈಯೇನು ಕುತ್ತಿಗೆನೂ ತುಳಿತಾರೆ.
ನಾನೇ ಏನಾಯ್ತು? ಯಾಕೆ ಎದ್ದು ಕೂತಿದ್ಯಾ? ಯಾರೋ ಓಡಾಡ್ದಾಗ ಅನ್ಸ್ತು ಯಜಮಾನ್ರೆ. ಮಾಮೋ ವಲ್ಲಭನೋ ಆಗಿರ್ತಾರೆ. ನಿದ್ದೆ ಬರ್ದೇ ಹೋದ್ರೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಅವ್ರಿಗೆ ಅಭ್ಯಾಸ. ಮಲ್ಕೋ. ನಾವು ಮಾತಾಡ್ತಿದ್ರೆ ನಮ್ಮ ಸೌಂಡ್ಗೆ ಮಕ್ಕಳು ಎದ್ಬಿಡ್ತಾರಷ್ಟೆ. ಮಲ್ಕೋ. ಹಗಲೊತ್ತು ನಯನಮ್ಮನ ಮಕ್ಕಳನ್ನ ಸಾಕ್ತೀನಿ ಅಂತ ರಾತ್ರಿ ಆದ್ರೆ ಕಾಲ್ ಚಾಚ್ಕೊಂಡು ತಿಲೋತ್ತಮ ಮೇಡಮ್ ರೂಮಲ್ಲಿ ಮಲ್ಕೊಂಡಿದ್ಯಾ ದೊಡ್ಡಬೊಟ್ಟಮ್ಮ. ಚೆನ್ನಾಗಿ ನಿದ್ದೆ ಮಾಡು. ನಾನು ಸೈಲೆಂಟಾಗಿ ನಿನ್ನ ಕುತ್ಕೆಲಿರೋ ಶಂಕನ ಗೊತ್ತಾಗ್ದಿರೋ ಹಾಗೆ ಎತ್ಕೊಂಡು ಹೋಗ್ತೀನಿ. ನಂದೀಶ, ಲೋ ನಂದೀಶ, ಹೀಗ್ ಕರೆದ್ರೆ ಹೇಳಲ್ಲ. ಓಂ ನಮಃ ಶಿವಾಯ. ಶಿವಾಯ ನಮಃ. ಭಜನೆ ಮಾಡೋಣವಾ? ಊಟ ಮಾಡೋದು, ಭಜನೆ ಮಾಡೋದು ಇಷ್ಟೇನಾ? ಮನೇಲಿ ನಡೀತಿರೋದು ನೋಡಲ್ವಾ? ಮಾಯೆ ಮಾಯ ಮಾಡಕ್ ಹೊರಟಿದ್ದಾರೆ. ಯಾರು? ಸಡನ್ ಆಗಿ ನನ್ನ ಕಡೆ ತಿರ್ಕೊಂಡ್ಬಿಟ್ರು. ಒಂದ್ ವೇಳೆ ಅವ್ರು ಕಣ್ಬಿಟ್ಟು ನೋಡಿದ್ರೆ ನನ್ನ ಕತೆ ಅಷ್ಟೇ. ನಾನೇ ಮತ್ತೇನಾಯ್ತು? ಇಲ್ಲ ಯಜಮಾನ್ರೆ, ನಂಗೆ ಯಾಕೋ ನಮ್ಮ ರೂಮ್ ಆಚೆ ಓಡಾಡಿದ್ದು ಅತ್ತೇನೋ ಭಾವನೋ ಅಂತ ಅನ್ನಿಸ್ತಿಲ್ಲ. ಸೊ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಅಂತಿದ್ಯಾ ಅಲ್ವಾ? ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನೈನಿ, ಹಾ, ಆ ಕಳ್ಳ ಅದು ಯಾರೋ ಮಕ್ಕಳನ್ನ ಎತ್ಕೊಂಡು ಹೋಗೋವನಾಗಿದ್ರೆ ಖಂಡಿತವಾಗ್ಲೂ ಗಾನವಿ ಗಾಯತ್ರಿನ ಅವ್ನಿಗೆ ಒಪ್ಪಿಸ್ಬಿಡ್ತೀನಿ. ಅದ್ಯಾಕೆ ಯಜಮಾನ್ರೆ? ಮಕ್ಕಳು ಮಾಡೋ ಗಲಾಟೆಗೆ ಅವನಿನ್ನ ಮಕ್ಕಳ ತಂಟೆಗೆ ಜೀವನದಲ್ಲೇ ಬರೋದಿಲ್ಲ. ಇನ್ನು ಎಷ್ಟೊತ್ತು ನೋಡ್ತಾ ಇರ್ತೀಯ? ಕಿತ್ಕೊಂಬಿಡು. ನಾವ್ ಯಾರಿಗೂ ಹೇಳಲ್ಲ. ಶಿವಾರ್ಪಣೆ. ಬಾ 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 ಬಾ. ನಡಿ 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 ನಡಿ. ಯಾರದು? ನಡಿ ಬೇಗ.
ಯಾರದು ಯಾರದು? ಹಾ ಅಮ್ಮ, ನನ್ ಶಂಕನ ಯಾರೋ ತಗೊಂಡ್ ಹೋಗಿದಾರಮ್ಮ. ಕಳ್ಳ ಕಳ್ಳ ಕಳ್ಳ! ಅಯ್ಯೋ ನನ್ ಶಂಕ! ಕಳ್ಳ ಕಳ್ಳ! ತುಂಬಾ ಹೊತ್ತಾಗಿದೆ, ಮಲ್ಕೋ.